ಭಾರತ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಸೋತಿರ್ಲಿಲ್ಲ ಅಂದ್ರೆ ಬಹುಶಃ ಇವತ್ತು ಚಾಂಪಿಯನ್ಸ್ ಆಗ್ತಾನೆ ಇರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಆ ಸೋಲಿನಿಂದಾಗಿ ಕಲಿತಂತ ಪಾಠ T20 ವಿಶ್ವಕಪ್ ಟೂರ್ನಿಯ ಇತಿಹಾಸವನ್ನೇ ಸೃಷ್ಟಿಸುವಂತೆ ಮಾಡಿದೆ. ಪ್ಲೇಯಿಂಗ್ 11ನಲ್ಲಾದಂಥ ಬದಲಾವಣೆ, ಬ್ಯಾಟಿಂಗ್ ಆರ್ಡರ್ ಸರ್ಜರಿ ಇವತ್ತು ಟ್ರೋಫಿ ಗೆಲುವಿನ ಗಿಫ್ಟ್ ಕೊಟ್ಟಿದೆ. ಸೊ ಈ ಕಪ್ ಗೆಲುವಿನಲ್ಲಿ ಆಪದ್ಬಾಂಧವನಾಗಿ ನಿಂತದ್ದೇ ಚೇಟ ಸಂಜು ಸ್ಯಾಮ್ಸನ್. ಓಪನರ್ ಆಗಿ ಶಸ್ತ್ರವನ್ನ ಹೆಗಲಿಗೇರಿಸಿಕೊಂಡಂತ ಸಂಜು ಈಗ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯೊಂದಿಗೆ ಜಗತ್ತನ್ನೇ ಗೆದ್ದಿದ್ದಾರೆ. ಸೊ ಪ್ಲೇಯಿಂಗ್ 11ನಲ್ಲಿ ಸಂಜು ಬಂದಿದ್ದೇ ಮೇನ್ ಟರ್ನಿಂಗ್ ಪಾಯಿಂಟ್ ಆಯ್ತಾ? ಚಿನ್ನದ ಹುಂಡಿಯನ್ನ ಚಿಲ್ಲರೆ ಕಾಸಿಗೆ ಇಟ್ಟಿದ್ರ? ಬೆಂಚ್ ಕಾದ ಸಂಜು ಚರಿತ್ರೆ ಸೃಷ್ಟಿಸಿದ್ದು ಹೇಗೆ? ಸೊ ಈ ಬಗೆಗಿನ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2024ರ T20 ವಿಶ್ವಕಪ್ನಿಂದ ಒಂದೇ ಒಂದು ಸರಣಿಯನ್ನು ಸೋಲದೆ ಭಾರತ 2026ರ T20 ವಿಶ್ವಕಪ್ ಅಖಾಡಕ್ಕೆ ಧುಮುಕಿತ್ತು ಅಂಡ್ ಟ್ರೋಫಿ ಗೆಲ್ಲುವಂತ ಫೇವರೆಟ್ ಟೀಮ್ ಆಗಿತ್ತು. ಗ್ರೂಪ್ ಸ್ಟೇಜ್ನಲ್ಲಿ 4ಕ್ಕೆ 4 ಪಂದ್ಯಗಳನ್ನ ಗೆದ್ರು. ಆದರೆ ಗ್ರೂಪ್ ಸ್ಟೇಜ್ನಲ್ಲಿ ಅಮೆರಿಕ ಹಾಗೆ ನೆದರ್ಲ್ಯಾಂಡ್ ತಂಡಗಳು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ವು. ಕ್ರಿಕೆಟ್ ಶಿಶುಗಳ ಎದುರಲ್ಲೇ ಭಾರತ ಆ 2 ಪಂದ್ಯಗಳನ್ನ ತಿಣಕಾಡಿಕೊಂಡೇ ಗೆದ್ದಿತ್ತು. ಆದರೆ ಓವರ್ ಕಾನ್ಫಿಡೆನ್ಸ್ ನಲ್ಲಿದ್ದಂಥ ಟೀಮ್ ಇಂಡಿಯಾಗೆ ಇದು ಅರ್ಥವಾಗಲೇ ಇಲ್ಲ. ಅದರ ಎಫೆಕ್ಟೇ ಸೂಪರ್ 8 ಸುತ್ತಿನ ಮೊದಲ ಪಂದ್ಯದಲ್ಲೇ ಸೌತ್ ಆಫ್ರಿಕಾ ವಿರುದ್ಧ ಹೀನಾಯವಾಗಿ ಸೋತಿದ್ದು. ಈ ಸೋಲು ಭಾರತಕ್ಕೆ ಸೆಮಿಫೈನಲ್ ಟಿಕೆಟ್ ಕೂಡ ಸಿಗಲ್ಲ ಎನ್ನುವಂತ ಸಿಚುಯೇಷನ್ ಕ್ರಿಯೇಟ್ ಮಾಡಿತ್ತು. ಸೊ ನೆಕ್ಸ್ಟ್ ಮುಂದಿನ ಒಂದೊಂದು ಪಂದ್ಯಗಳು ಕೂಡ ಡೂ ಆರ್ ಡೈ ಆಗಿತ್ತು. ಸೊ ಇಂಥ ಟೈಮಲ್ಲಿ BCCIನ ಮ್ಯಾನೇಜ್ಮೆಂಟ್ ಕಣ್ಣಿಗೆ ಸಂಜೀವಿನಿಯಾಗಿ ಕಂಡಿದ್ದೇ ಸಂಜು ಸ್ಯಾಮ್ಸನ್. ಸಂಜುನಿಂದಲೇ ಸೆಮೀಸ್, ಫೈನಲ್, ಕೊನೆಗೆ ಕಪ್. ಸೂಪರ್ 8 ಸುತ್ತಿನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಭಾರತ ಬರೋಬ್ಬರಿ 76 ರನ್ಗಳ ಬೃಹತ್ ಅಂತರದಿಂದ ಸೋಲನ್ನ ಕಂಡಿತ್ತು. T20 ವಿಶ್ವಕಪ್ ಇತಿಹಾಸದಲ್ಲೇ ಭಾರತ ಅತ್ಯಂತ ಹೀನಾಯ ಸೋಲು ಇದು. ಇದರಿಂದ ಭಾರತದ ನೆಟ್ ರನ್ ರೇಟ್ -3 ಗಿಳಿದಿತ್ತು. ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಮಸ್ಟ್ ಅಂಡ್ ಶುಡ್ ಗೆಲ್ಲಲೇಬೇಕಿತ್ತು. ಗೆದ್ರೂ ಕೂಡ ಸೆಮೀಸ್ಗೆ ಹೋಗ್ತಾರೋ ಇಲ್ವೋ ಎನ್ನುವಂತ ಕ್ಲಾರಿಟಿ ಇರಲಿಲ್ಲ. ಆಗ ಪ್ಲೇಯಿಂಗ್ 11ನಲ್ಲಿ 2 ಬದಲಾವಣೆ ಮಾಡ್ತಾರೆ. ರಿಂಕು ಸಿಂಗ್ ರನ್ನ ಹೊರಗಿಟ್ಟು ಸಂಜುಗೆ ಓಪನರ್ ಆಗಿ ಬಡ್ತಿ ಕೊಡ್ತಾರೆ. ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡ್ತಾರೆ ಅಂಡ್ ವಾಷಿಂಗ್ಟನ್ ಸುಂದರ್ ಹೊರಗಿಟ್ಟು ಅಕ್ಷರ್ ಪಟೇಲ್ಗೆ ಚಾನ್ಸ್ ಕೊಡ್ತಾರೆ. ಈ 2 ಬದಲಾವಣೆಗಳು ಕೂಡ ಭಾರತಕ್ಕೆ ಪ್ಲಸ್ ಆಯ್ತು. ಗ್ರೂಪ್ ಸ್ಟೇಜ್ನಲ್ಲಿ ಬೆಂಚ್ ಕಾದಿದ್ದಂತ ಸಂಜು ಆಮೇಲೆ ಸಿಡಿಲ ಮರಿಯಂತೆ ಅಬ್ಬರಿಸಿದ್ರು. ಸೊ ಸಂಜು ಸೂಪರ್ 8 ಸುತ್ತಿನಲ್ಲಿ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಪಡ್ಕೊಂಡಂತ ಬಳಿಕ ಭಾರತ ಒಂದು ಪಂದ್ಯವನ್ನ ಸೋಲಲೇ ಇಲ್ಲ, ಜೊತೆಗೆ ಹಿಂತಿರುಗಿ ನೋಡ್ಲೇ ಇಲ್ಲ. ಆನಂತರ ಸೂಪರ್ 8 ಸುತ್ತಿನ 2ನೇ ಪಂದ್ಯದಲ್ಲಿ ಅಂದ್ರೆ ಜಿಂಬಾಬ್ವೆ ವಿರುದ್ಧ ಮಸ್ಟ್ ಅಂಡ್ ಶುಡ್ ಪಂದ್ಯವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆಯಲ್ಲಿದ್ದಂತ ಭಾರತಕ್ಕೆ ಓಪನರ್ ಆಗಿ ಕಣಕ್ಕಿಳಿದಂತ ಸಂಜು ಅವತ್ತು 15 ಬಾಲಲ್ಲಿ 24 ರನ್ಗಳನ್ನ ಸ್ಕೋರ್ ಮಾಡ್ತಾರೆ. ಆಕ್ಚುಲಿ ಅಭಿಷೇಕ್ ಹಾಗೆ ಸಂಜು ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು. ಸೊ ಆ ಟೈಮಲ್ಲಿ ಸಂಜು 24 ರನ್ಗಳಿಗೆ ಔಟ್ ಆದ್ರೂ ಕೂಡ ಇವರು ಮಾಡಿಕೊಟ್ಟಂತ ಭದ್ರ ಬುನಾದಿಯಿಂದಲೇ ಭಾರತ ಅವತ್ತು 250+ ರನ್ಗಳನ್ನ ಸ್ಕೋರ್ ಮಾಡುತ್ತೆ. ಹಾಗೆ ಟಾಪ್ 6 ಪ್ಲೇಯರ್ಗಳು ಅಲ್ಲಿ ಅವತ್ತು ಫಾರ್ ದಿ ಫಸ್ಟ್ ಟೈಮ್ 150+ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಾರೆ. ಇದು ಭಾರತ ಪರ ದಾಖಲೆಯಾಗುತ್ತೆ. ಅಂಡ್ ನೆಕ್ಸ್ಟ್ ಆ ಪಂದ್ಯವನ್ನ 72 ರನ್ಗಳಿಂದ ಭಾರತ ಗೆದ್ದುಕೊಳ್ಳುತ್ತೆ. ಇನ್ನು ವೆಸ್ಟ್ ಇಂಡೀಸ್ ವಿರುದ್ಧ ಸೂಪರ್ 8 ಸುತ್ತಿನ ಕೊನೆಯ ಪಂದ್ಯ. ವೆಸ್ಟ್ ಇಂಡೀಸ್ ದೈತ್ಯರು ಅವರು. ಸೊ ಅವ್ರ ವಿರುದ್ಧ ಮಸ್ಟ್ ಅಂಡ್ ಶುಡ್ ಗೆಲ್ಲಲೇಬೇಕಿತ್ತು. ಅವತ್ತು ನೆಟ್ ರನ್ ರೇಟ್ ಯಾವುದು ಕೂಡ ಲೆಕ್ಕ ಆಗ್ತಿರಲ್ಲ. ಅವತ್ತು ಗೆದ್ರೆ ಸೆಮೀಸು, ಇಲ್ದಿದ್ರೆ ಔಟ್ ಅಂತ ಲೆಕ್ಕಾಚಾರ ಇರುತ್ತೆ. ಸೊ ಇಂಥ ಟೈಮಲ್ಲಿ ಒನ್ಸ್ ಅಗೇನ್ ಭಾರತಕ್ಕೆ ಆಪದ್ಬಾಂಧವನಾಗಿ ನಿಂತಿದ್ದೇ ಸಂಜು ಸ್ಯಾಮ್ಸನ್. ಅವತ್ತಿನ ಪಂದ್ಯದಲ್ಲಿ ಗೆದ್ದು ಸೆಮೀಸ್ಗೆ ಕಾಲಿಡೋಕೆ ಕಾರಣ ಕೂಡ ಇದೇ ಸಂಜು ಸ್ಯಾಮ್ಸನ್. ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ ಅವತ್ತು 195 ರನ್ಗಳನ್ನ ಸ್ಕೋರ್ ಮಾಡುತ್ತೆ. ಭಾರತ T20 ವಿಶ್ವಕಪ್ ಇತಿಹಾಸದಲ್ಲಿ 175+ ರನ್ ಅನ್ನ ಯಾವತ್ತೂ ಕೂಡ ಚೇಸ್ ಮಾಡಿದ್ದೇ ಇರಲಿಲ್ಲ. ಬಟ್ ಫಾರ್ ದಿ ಫಸ್ಟ್ ಟೈಮ್ ಟೀಮ್ ಇಂಡಿಯಾ 195 ರನ್ಗಳನ್ನ ಚೇಸ್ ಮಾಡಿ ಗೆಲ್ಲುತ್ತೆ. ಹಾಗೆ ಸೆಮಿಸ್ ಟಿಕೆಟ್ ಅನ್ನ ಪಡ್ಕೊಳ್ಳುತ್ತೆ. ಸೊ ಇಂಥ ಟೈಮಲ್ಲಿ ಅವತ್ತು ಆಪದ್ಬಾಂಧವನಾಗಿ ನಿಂತಿದ್ದು 1/2ಕ್ಕೂ ಹೆಚ್ಚಿನ ರನ್ಗಳನ್ನ ಕಲೆ ಹಾಕಿದ್ದೇ ಸಂಜು ಸ್ಯಾಮ್ಸನ್. 50 ಬಾಲ್ಗಳಲ್ಲಿ 97 ರನ್ಗಳನ್ನ ಕಲೆ ಹಾಕ್ತಾರೆ. ಅಂಡ್ ಭಾರತ ಆ ಪಂದ್ಯವನ್ನು 5 ವಿಕೆಟ್ಗಳಿಂದ ಗೆದ್ದುಕೊಳ್ಳುತ್ತೆ. ಅಂಡ್ ನೆಕ್ಸ್ಟ್ ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯ. ಈ ಪಂದ್ಯ ಅಂತೂ T20 ವಿಶ್ವಕಪ್ನ ಇತಿಹಾಸದಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಹೈ ವೋಲ್ಟೇಜ್ ಮ್ಯಾಚ್ಗಳಲ್ಲಿ ಇದು ಒಂದಾಗುತ್ತೆ. ಯಾಕಂದರೆ ಆ ಪಂದ್ಯದಲ್ಲಿ 2 ಇನ್ನಿಂಗ್ಸ್ಗಳು ಸೇರಿ 499 ರನ್ಗಳು ಬರುತ್ತೆ. ಸೊ ಈ ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗನ್ನು ಮಾಡಿದಂಥ ಭಾರತಕ್ಕೆ ಒನ್ಸ್ ಅಗೇನ್ ಆಪದ್ಬಾಂಧವನಾಗಿ ನಿಂತಿದ್ದೇ
ಸಂಜು ಸ್ಯಾಮ್ಸನ್ 42 ಬಾಲಲ್ಲಿ 89 ರನ್ಗಳನ್ನು ಹೊಡಿತಾರೆ. ಸೊ ನೆಕ್ಸ್ಟ್ ಬರುವಂತ ಬ್ಯಾಟರ್ಗಳು ಕೂಡ ಸಂಜು ಜೊತೆಗೂಡಿ ಅದ್ಭುತವಾದಂತಹ ರನ್ಸ್ ಅನ್ನ ಕಲೆ ಹಾಕ್ತಾರೆ. ಹೀಗಾಗಿ ಭಾರತ 250+ ರನ್ಗಳನ್ನ ಹೊಡೆದ್ರೂ ಕೂಡ ಅಂತಿಮವಾಗಿ 7 ರನ್ಗಳಿಂದ ಮಾತ್ರ ಗೆಲ್ಲುತ್ತೆ. ಹೀಗಾಗಿ ಅವತ್ತಿನ ಮ್ಯಾಚ್ ಅಲ್ಲಿ ಸಂಜು ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬಂದಿದ್ದು ಭಾರತದ ಗೆಲುವಿಗೆ ಪ್ರಮುಖವಾಗಿ ಪ್ಲಸ್ ಆಗುತ್ತೆ. ಅಂಡ್ ನೆಕ್ಸ್ಟ್ ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಪಂದ್ಯ. ಈ ಪಂದ್ಯದಲ್ಲೂ ಕೂಡ ಒನ್ಸ್ ಅಗೇನ್ ಫಸ್ಟ್ ಬ್ಯಾಟಿಂಗ್ಗೆ ನಿಂತ ಭಾರತಕ್ಕೆ ಸಂಜು ಸ್ಯಾಮ್ಸನ್ ಸಂಜೀವಿನಿಯಾಗಿ ನಿಲ್ತಾರೆ. 46 ಬಾಲಲ್ಲಿ 89 ರನ್ಗಳು. ಅಭಿಷೇಕ್ ಶರ್ಮಾ ಜೊತೆ ಬಂದಂತ 98 ರನ್ಗಳ ಅದ್ಭುತ ಜೊತೆಯಾಟ, ಜೊತೆಗೆ ಇಶಾನ್ ಕಿಶನ್ ಜೊತೆಗೆ 100+ ರನ್ಗಳ ಜೊತೆಯಾಟ. ಸೊ ಇದರಿಂದಲೇ ಭಾರತ ಮೊದಲ 15 ಓವರ್ಗಳಲ್ಲಿ 200ರ ಗಡಿಯನ್ನ ದಾಟೋಕೆ ಸಾಧ್ಯವಾಗುತ್ತೆ. ಸೊ ಸಂಜು ಕೊಟ್ಟಂತ ಭದ್ರ ಬುನಾದಿಯಿಂದಲೇ ಭಾರತ ಫೈನಲ್ ಮ್ಯಾಚ್ ಅಲ್ಲಿ 250+ ರನ್ಗಳನ್ನ ಸ್ಕೋರ್ ಮಾಡುತ್ತೆ. ಹೀಗಾಗಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಏಕಪಕ್ಷೀಯವಾಗಿ ಪಂದ್ಯವನ್ನಾಡಿ 96 ರನ್ಗಳ ಅದ್ಭುತವಾದಂತಹ ಮಾರ್ಜಿನ್ ನಲ್ಲಿ ಗೆದ್ದು ಚಾಂಪಿಯನ್ ಪಟ್ಟಕ್ಕೇರ್ತಾರೆ. ಸೊ ಈ 4 ಪಂದ್ಯಗಳ ಪೈಕಿ ಸಂಜು ಬ್ಯಾಟಿಂಗ್ ತುಂಬಾನೇ ಮುಖ್ಯ ಆಗಿದೆ. ಸತತ 3 ಸಲ ಕೂಡ ಶತಕ ವಂಚಿತರಾದ್ರೂ ಕೂಡ ಓಪನರ್ ಆಗಿ ಕಣಕ್ಕಿಳಿದು ಆಲ್ಮೋಸ್ಟ್ ಡೆತ್ ಓವರ್ ಒಳಗೂ ಕೂಡ ಕ್ರೀಸ್ ಕಚ್ಚಿ ನಿಂತಿದ್ರಿಂದಲೇ ನೆಕ್ಸ್ಟ್ ಬರುವಂತಹ ಬ್ಯಾಟರ್ಗಳು ಫಿಯರ್ಲೆಸ್ ಆಗಿ ಬ್ಯಾಟ್ ಬೀಸಿದ್ರು. 5 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದಂತಹ ಸಂಜು 88ರ ಸರಾಸರಿಯಲ್ಲಿ 321 ರನ್ಗಳನ್ನ ಬಾರಿಸಿದ್ರು. ಈ ಮೂಲಕ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಪರ ಹೈಯೆಸ್ಟ್ ರನ್ಗಳನ್ನ ಸಾಧನೆ ಮಾಡಿದ್ರು. ಈ ಅದ್ಭುತ ಪ್ರದರ್ಶನದ ಮೂಲಕ ಸಂಜು ಹಲವು ದಾಖಲೆಗಳನ್ನು ಕೂಡ ಬರೆದಿದ್ದಾರೆ. ಸೊ ಏನೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದು ಟೂರ್ನಿಯಲ್ಲಿ ಹೈಯೆಸ್ಟ್ 6ಗಳನ್ನ ಸಿಡಿಸಿದಂತ ಆಟಗಾರ ಎನಿಸಿಕೊಂಡಿದ್ದಾರೆ ಸಂಜು ಸ್ಯಾಮ್ಸನ್. 2007ರಿಂದ ಶುರುವಾದಂತಹ ಟೂರ್ನಿಯಲ್ಲಿ ಯಾವುದೇ ಆಟಗಾರ ಒಂದು ಆವೃತ್ತಿಯಲ್ಲಿ ಇಷ್ಟು 6ಗಳನ್ನ ಬಾರಿಸಿರ್ಲಿಲ್ಲ. ಸೊ ಈ ಸಾಧನೆಯನ್ನ ಈಗ ಸಂಜು ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ 4 ಪಂದ್ಯಗಳಲ್ಲಿ ಮೊದಲ ಓವರ್ನಲ್ಲಿ 6 ಸಿಡಿಸಿ ವಿಶ್ವ ದಾಖಲೆ ಬರೆದಿದ್ದಾರೆ. ಸೊ ಸಂಜು ಈ ಸಲ ಆಡಿರೋದೇ 5 ಪಂದ್ಯಗಳು. ಇದರಲ್ಲಿ 4 ಪಂದ್ಯಗಳಲ್ಲಿ ಅವರು ಆಡಿದಂತ ಫಸ್ಟ್ ಓವರ್ನಲ್ಲಿ 6 ಬಾರಿಸುವ ಮೂಲಕ ವಿಶ್ವ ದಾಖಲೆ ಬರೆದಿದ್ದಾರೆ. ಅಂಡ್ T20 ವಿಶ್ವಕಪ್ ಫೈನಲ್ ನಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿದ್ದಾರೆ. ಸೊ ಯಾರು ಕೂಡ ಫೈನಲ್ ನಲ್ಲಿ 89 ರನ್ಗಳನ್ನ ಇದುವರೆಗೆ T20 ವಿಶ್ವಕಪ್ ಅಂತ ಬಂದಾಗ ಸ್ಕೋರ್ ಮಾಡಿರಲೇ ಇಲ್ಲ. ಬಟ್ 89 ರನ್ಗಳನ್ನ ಮಾಡಿ ಈ ಸಾಧನೆಯನ್ನ ಸಂಜು ಮಾಡಿದ್ದಾರೆ. ಇದಕ್ಕೂ ಮುಂಚೆ 2021ರಲ್ಲಿ ಕೇನ್ ವಿಲಿಯಮ್ಸನ್ ಅವರು 85 ರನ್ಗಳ ಹಿಂದಿನ ದಾಖಲೆ ಇತ್ತು. ಅಂದ್ರೆ 85 ರನ್ ಗಳಿಸಿದ್ದೆ ಫೈನಲ್ ಪಂದ್ಯದ ಒಂದರ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಬಟ್ ಈಗ ಅದನ್ನ ಬ್ರೇಕ್ ಮಾಡಿದ್ದಾರೆ ಸಂಜು. ಅಂಡ್ ನೆಕ್ಸ್ಟ್ ಭಾರತ ಪರ 321 ರನ್ಗಳನ್ನ ಬಾರಿಸಿ ವಿರಾಟ್ ಕೊಹ್ಲಿ ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಸೊ ಈ ಹಿಂದೆ 319 ರನ್ಗಳನ್ನ ವಿರಾಟ್ ಕೊಹ್ಲಿ ಗಳಿಸಿದ್ದೆ ಭಾರತ ಪರ T20 ವಿಶ್ವಕಪ್ ನಲ್ಲಿ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಬಟ್ ಈ ದಾಖಲೆಯನ್ನ ಈಗ ಸಂಜು ಬ್ರೇಕ್ ಮಾಡಿದ್ದಾರೆ. ಈಗ ಭಾರತ ಪರ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ T20 ವಿಶ್ವಕಪ್ನ ಟೂರ್ನಿಯೊಂದರಲ್ಲಿ. ಅಂಡ್ ನೆಕ್ಸ್ಟ್ ಸೆಮಿಫೈನಲ್ ಮತ್ತು ಫೈನಲ್ ನಲ್ಲಿ ಅರ್ಧ ಶತಕ ಬಾರಿಸಿದಂತ 3ನೇ ಆಟಗಾರ ಎನಿಸಿಕೊಂಡಿದ್ದಾರೆ. ಸೊ ಸೆಮಿಫೈನಲ್ ಹಾಗೆ ಫೈನಲ್ ಅಂತ ಬಂದಾಗ ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕ ಜೊತೆಗೆ ಹೈಯೆಸ್ಟ್ ಸ್ಕೋರ್ ಮಾಡಿರುವಂತ ಆಟಗಾರ ಕೂಡ ಸಂಜು ಸ್ಯಾಮ್ಸನ್ ಆಗಿದ್ದಾರೆ. ಇನ್ನು ಅಭಿಷೇಕ್ ಜೊತೆ ಫೈನಲ್ ನಲ್ಲಿ 98 ರನ್ಗಳ ಜೊತೆಯಾಟದ ಇತಿಹಾಸ. ಸೊ ಇದುವರೆಗೂ ಕೂಡ ಭಾರತ ಪರ ಹೈಯೆಸ್ಟ್ ಸ್ಕೋರ್ ಅಂತ ಬಂದಿರಲಿಲ್ಲ. ಅದು ಕೂಡ ಪವರ್ ಪ್ಲೇ ನಲ್ಲಿ ಜೊತೆಯಾಟ 98 ರನ್ಗಳು ಬಂದಿರೋದು ಇದು ಇತಿಹಾಸವಾಗಿದೆ. ಆಕ್ಚುಲಿ ಟೀಮ್ ಇಂಡಿಯಾ ಈ ಟೂರ್ನಿಯಲ್ಲಿ ಒಟ್ಟು 9 ಪಂದ್ಯಗಳನ್ನ ಆಡಿದೆ. ಈ ಪೈಕಿ ಸಂಜು ಸ್ಯಾಮ್ಸನ್ ಆಡಿರೋದು 5 ಪಂದ್ಯಗಳನ್ನ ಮಾತ್ರ. ಹೀಗಿದ್ರೂ ಕೂಡ ಟೂರ್ನಿಯಲ್ಲಿ 3ನೇ ಹೈಯೆಸ್ಟ್ ಸ್ಕೋರರ್ ಆಗಿದ್ದು ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಬಹುಶಃ ಎಲ್ಲಾ ಪಂದ್ಯಗಳನ್ನು ಸಂಜು ಸ್ಯಾಮ್ಸನ್ ಆಡಿದಿದ್ರೆ ಇನ್ನು ಅದೆಷ್ಟು ದಾಖಲೆಗಳು ಕ್ರಿಯೇಟ್ ಆಗ್ತಿದ್ವೋ ಏನೋ. ಇನ್ನು ಭಾರತದ ಗೆಲುವನ್ನ ಸಂಭ್ರಮಿಸಿರುವಂತಹ ವಿರಾಟ್ ಕೊಹ್ಲಿ ಕೂಡ ಸಂಜು ಸ್ಯಾಮ್ಸನ್ ರನ್ನ ಹಾಡಿ ಹೊಗಳಿದ್ದಾರೆ. ಶ್ರೇಷ್ಠ ಆಟಗಾರ ಸಂಜು ಸ್ಯಾಮ್ಸನ್ ಅವರಿಂದ ಅದ್ಭುತ ಟೂರ್ನಿಯನ್ನ ನೋಡಿದ್ದೇವೆ. ಕ್ರೂಷಿಯಲ್ ಟೈಮ್ ಅಲ್ಲಿ ನೀವು ಅತ್ಯುತ್ತಮವಾದಂತಹ ಪ್ರದರ್ಶನ ಕೊಟ್ಟಿದ್ದೀರಾ. ನನಗೆ ತುಂಬಾನೇ ಖುಷಿಯಾಗಿದೆ ಚೇಟ ಅಂತ ವಿರಾಟ್ ಕೊಹ್ಲಿ ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಬರ್ಕೊಂಡಿದ್ದಾರೆ. ಇನ್ನು ಪಂದ್ಯದ ಬಳಿಕ ಮಾತನಾಡಿದಂತ ಸಂಜು ತಮ್ಮ ಸಕ್ಸಸ್ ಕ್ರೆಡಿಟ್ ನ ಸಚಿನ್ ತೆಂಡೂಲ್ಕರ್ಗೆ ನೀಡಿದ್ದಾರೆ. ನನ್ನ ಕಷ್ಟದ ಟೈಮಲ್ಲಿ ಜೊತೆಗಿದ್ದು ಸಪೋರ್ಟ್ ಮಾಡಿದ್ರು ಎಂದಿದ್ದಾರೆ. ಒಟ್ನಲ್ಲಿ ಸಂಜು ಸ್ಯಾಮ್ಸನ್ ಅವರ ಕಮ್ಬ್ಯಾಕ್ ಟೀಮ್ ಇಂಡಿಯಾದ T20 ತಂಡಕ್ಕೆ ಮತ್ತಷ್ಟು ಬೂಸ್ಟ್ ನೀಡಿದೆ. ಟಾಪ್ ಆರ್ಡರ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ಸ್ಟ್ರಾಂಗ್ ಆಗಿದೆ. ಈ ಬಾರಿಯ ಟೂರ್ನಿಯಲ್ಲಿ ಆಲ್ರೌಂಡ್ ಪ್ರದರ್ಶನ ಕೂಡ ಚೆನ್ನಾಗಿ ವರ್ಕ್ ಆಯಿತು. ಸೊ ನಿಮ್ಮ ಪ್ರಕಾರ ಸಂಜು ಪ್ಲೇಯಿಂಗ್ 11 ಸೇರಿದೆ ಗೇಮ್ ಟರ್ನಿಂಗ್ ಮೂಮೆಂಟ್ ಆಯ್ತಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.